ಯಪ್ಪ ಈ ವಿಷಯ ನನ್ನ ಗಂಡನ ಹತ್ರ ಹೆಂಗೆ ಹೇಳಲಿ. ಅಯ್ಯೋ ನನಗೆ ಇವಾಗ ಏನಾದ್ರೂ ಈ ವಿಷಯ ಹೇಳಲಿಲ್ಲ ಅಂತಂದರೆ ಮನೇಲಿ ಒಬ್ಬಳೇ ಇರೋಕ್ಕಾಗಲ್ಲ ಮನೇಲಿ. ಮತ್ತು ಏನಾದರೂ ಸಮಸ್ಯೆಗಳು ಬರ್ತಿರ್ತವೆ. ಅದಕ್ಕೋಸ್ಕರ ಹೆಂಗೆ ಹೇಳೋಣಪ್ಪ ವಿಷಯಗಳ್ನ, ಈ ವಿಷಯನ ಹೆಂಗೆ ಹೇಳೋಣ. ನನಗಂತೂ ಬೇಜಾರಾಗ್ತೈತೆ. ನೆನ್ನೆಯಿಂದ ನನಗೆ ಸಾಕಾಗ್ಬಿಟ್ಟೈತೆ. ಆಲೆ 2 ಸತಿ ಹಿಂಗೆ ನನ್ನ ಮೇಲೆ ಇವ್ರ ಅಣ್ಣ ಒಂಥರ ನಡ್ಕೊಂಡಿದ್ದಾರೆ. ಅದನ್ನು ಇವ್ರ ಹತ್ರ ಹೇಳ್ಬೇಕು, ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಹೆಂಗೆ ಹೇಳೋಣ? ನಮ್ಮ ಮನೆಯವ್ರ ಹತ್ರ ಹೇಳ್ಬೇಕಲ್ಲ ಈ ವಿಷಯನ. ಅವ್ರಿಗೆ ಫಸ್ಟ್ ಮದುವೆ ಮಾಡಬೇಕು ಅಂತ ಹೇಳಬೇಕು. ಮದುವೆ ಮಾಡಿದ್ರೆ ಸರಿ ಹೋಗ್ತಾರೆ. ಮದುವೆ ಮಾಡೋದಿಲ್ಲದಕ್ಕೆ ನನ್ನ ಮೇಲೆ ಈ ರೀತಿ ಎಲ್ಲನ ಇಲ್ಲದ ದೌರ್ಜನ್ಯ ಮಾಡೋಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಫಸ್ಟು ರಘು ಅವ್ರಿಗೆ ಹೇಳ್ಬಿಡ್ತೀನಿ, ನಿಮ್ಮ ಅಣ್ಣನಿಗೆ ಫಸ್ಟ್ ಒಳ್ಳೆ ಹೆಣ್ಣು ನೋಡಿ ಮದುವೆ ಮಾಡಿಬಿಡ್ರಿ ಅಂತ. ವಾಣಿ ವಾಣಿ ಏನು ಮಾಡ್ತಾ ಇದೆಯಾ ವಾಣಿ? ಏನಿಲ್ಲ ಕಣ್ರಿ, ಒಂಥರ ಯಾಕೋ ಬೇಜಾರಾಗಿತ್ತು, ಸುಮ್ಮನೆ ಕೂತ್ಕೊಂಡಿದ್ದೆ. ಫಸ್ಟು ಇರೋ ಕೆಲಸ ಎಲ್ಲ ಬಿಟ್ಟು 1-2 ದಿವಸ ಕೆಲ್ಸಕ್ಕೆ ರಜಾ ಹಾಕಿದ್ರು ಪರವಾಗಿಲ್ಲ. ಫಸ್ಟ್ ನಿಮ್ಮ ಅಣ್ಣನಿಗೆ ಹೆಣ್ಣು ನೋಡ್ಬಿಟ್ಟು ಮದುವೆ ಮಾಡೋದು ಕಲೀರಿ. ಯಾಕಂದರೆ ತಮ್ಮನ ಮದುವೆ ಆಗೈತೆ, ಇವತ್ತು ನೋಡು ಅಣ್ಣನ ಮದುವೆ ಆಗಿಲ್ಲ ಅಂತೇಳಿ ತುಂಬ ಯೋಚನೆ ಮಾಡ್ತಿರ್ತಾರೆ ಅವರು. ಅದಕ್ಕೆ ಫಸ್ಟು ನಿಮ್ಮ ಅಣ್ಣಂದ ಮದುವೆ ಮಾಡೋದು ಕಲೀರಿ. ಹೆಣ್ಣು ಸಿಕ್ಕಿದ್ರೆ ಇವತ್ತೆಲ್ಲ ಬೆಳಗ್ಗೆನೆ ಮಾಡ್ಬೋದು, ಈಗಲೇ ಮಾಡ್ಬೋದಪ್ಪ. ಹೆಣ್ಣು ಸಿಕ್ಕಿದ್ರೆ ಹೆಣ್ಣು ಸಿಗ್ತಾ ಇಲ್ವಲ್ಲ, ಅದಕ್ಕೇ ಎಂಥವ್ರು ಆದರೂ ಪರವಾಗಿಲ್ಲ, ಹೆಂಗಿದ್ರು ಪರವಾಗಿಲ್ಲ ಅಂತ ಹೇಳಿ ನಾವು ಎಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ. ಆದರೆ ಹೆಣ್ಣು ಸಿಗ್ತಾ ಇಲ್ಲ, ಏನು ಮಾಡೋದು? ಅದಕ್ಕೆ ಹೆಣ್ಣು ಸಿಗ್ದಿಲ್ಲದಕ್ಕೋಸ್ಕರ ಮದುವೆ ಮಾಡಿಲ್ಲ ಅಷ್ಟೇ ನಮ್ಮ ಅಣ್ಣನಿಗೆ. ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ನಮ್ಮ ಅಣ್ಣನ ಮದುವೆ ಆಗ್ಬಿಡೋದು. ಅಯ್ಯೋ ಹೋಗು, ನಿಮ್ಮ ಅಣ್ಣ ನಿಜ ನನ್ನ ಹತ್ರ ಇವಾಗ ಈ ವಿಷಯ ನಿನ್ಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೆನ್ನೆ ಅತ್ತೇನೂ ಇರಲಿಲ್ವಾ, ಅತ್ತೇನೂ ಮಾರ್ಕೆಟ್ಗೆ ಹೋಯ್ತು, ತರಕಾರಿ ಮತ್ತು ರೇಷನ್ ಎಲ್ಲ ತೊಗೊಂಬರ್ತೀನಿ ಅಂತೇಳಿ ಅತ್ತೆ ಮಾರ್ಕೆಟ್ಗೆ ಹೋಯ್ತು. ಮಾರ್ಕೆಟ್ಗೆ ಹೋದಾಗ ಒಂಥರ ಇಲ್ಲೋಡು, ನನ್ನ ಮನೇಲಿ ಒಬ್ಬಳೇ ಇದ್ದೆ. ನಿಮ್ಮ ಅಣ್ಣ ಯಾವ ರೀತಿ ನನ್ನ ಹತ್ರ ನಡ್ಕೊಂಡ್ರು ಅಂದರೆ ಹೇಳ್ಬಾರ್ದು. ಇವಾಗ ನಡ್ಕೊಂಡ್ರು, ಅದನ್ನು ನಿಮ್ಮ ಹತ್ರ ನನಗೆ ಹೇಳೋಕ್ಕಾಗ್ತಿಲ್ಲ, ಹಂಗೆ ನಡ್ಕೊಂಡ್ರು. ಅಯ್ಯೋ ಹೌದಾ? ಮತ್ತೆ ನೀನು ನೆನ್ನೆನೇ ಹೇಳ್ಬೇಕು ತಾನೇ ವಾಣಿ ನನ್ನ ಹತ್ರ ಒಂದು ಮಾತು ಹೇಳಿದರೆ ಸಾಕಾಗಿತ್ತು, ನಾನು ಕೇಳ್ತಾ ಇದ್ದೆ. ಇದೇನಿದು ಈಗ ಹೇಳ್ತಾ ಇದೆಯಾ? ನೀನು ನೆನ್ನೆನೇ ಹೇಳ್ಬೇಕು ತಾನೇ ನನ್ನ ಹತ್ರ, ಹಿಂಗಾಯ್ತು ಕಣ್ರಿ ಅಂತೇಳಿ ನೆನ್ನೆನೇ ಹೇಳಿದ್ರೆ ನನ್ನ ಮಣ್ಣನ್ನು ವಿಚಾರಿಸ್ಕೊತಾ ಇದ್ದೆ. ನೀನು ನೆನ್ನೆ ಹೇಳ್ದಂಗೆ ಈಗ ಹೇಳ್ತಾ ಇದೆಯಲ್ಲ, ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡೆ ನೀನು. ಹೇಳ್ಬೇಕು ತಾನೇ, ಅವ್ನು ಇವಾಗ ಕೆಲ್ಸಕ್ಕೆ ಹೋಗಿದ್ದಾನೆ, ಕೆಲಸದಿಂದ ಬರಲಿ ತಡಿ, ಕೆಲಸದಿಂದ ಬಂದಿದ್ದ ತಕ್ಷಣ ಅವ್ನು ಕೇಳ್ತೀನಿ ನಮ್ಮ ಅಣ್ಣನ. ಎಣ್ಣೆನೇ ಹೇಳೋಣ ಅಂದ್ಕೊಂಡೆ, ನಿಮ್ಮಮ್ಮ ಬೇರೆ ಇದ್ರಾ, ಅದಕ್ಕೆ ನಿಮ್ಮ ಅಮ್ಮನ ಮುಂದೆ ಹೆಂಗೆ ಹೇಳೋದು ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ. ನಿಮ್ಮ ಅಮ್ಮನ ಮುಂದೆ ನಾನು ಹೇಳೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಆದರೆ ಹೇಳೋಕ್ಕಾಗಲಿಲ್ಲ. ಬೆಳಿಗ್ಗೆನೂ ಅದೇ ರೀತಿ ನಡ್ಕೊಂಡ್ರು. ಅದಕ್ಕೆ ಹಿಂಗೆ ಇದ್ದರೆ ಸರಿ ಹೋಗೋದಿಲ್ಲ, ನಾನು ಈ ವಿಷಯ ನಿಮ್ಮ ಹತ್ರ ಹೇಳಲೇಬೇಕು ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಅಮ್ಮನಿಗೆ ಹೇಳ್ಬಿಡು, ನಿಮ್ಮ ಅಮ್ಮನಿಗೆ ಹೇಳಿದ್ರೆ ಬುದ್ಧಿ ಹೇಳುತ್ತೆ. ಸರಿ ಆಯ್ತು ತಡಿ, ನಮ್ಮ ಅಮ್ಮಗೆ ಹೇಳ್ತೀನಿ. ನಾನು ಹೇಳೋಕೋದ್ರೆ ಸಿಟ್ಟು ಮಾಡ್ಕೊಂತಾನೆ, ನಮ್ಮ ಅಮ್ಮ ಇಂತಾಗೆ ಹೇಳ್ತೀನಿ. ಅಮ್ಮ ಅಮ್ಮ ಅಮ್ಮ. ಯಾಕ ರಘು, ಏನಾಯ್ತಾ? ಅಲ್ಲ ಕಣಮ್ಮ, ಆ ಅಣ್ಣಗೆ ಬುದ್ಧಿ ಐತೆ ಅಂಬನೆ ಇಲ್ಲ ಅಂಬನೆ. ಅವನಿಗೆ ಬುದ್ಧಿ ಹೇಳು ಸ್ವಲ್ಪ. ಅಲ್ಲ, ನಾವೇನೋ ಬಿಡು ದೊಡ್ಡವನು ಅಂತೇಳಿ ಮರ್ಯಾದೆ ಕೊಟ್ಟರೆ ಅವನು ಯಾಕೋ ಈ ರೀತಿ ಮಾಡ್ತಾ ಇದ್ದಾನೆ. ಅವ್ನ ಬುದ್ಧಿ ಸರಿ ಇಲ್ಲ, ಸ್ವಲ್ಪ ಅವನಿಗೆ ಬುದ್ಧಿ ಹೇಳೋದು ಕಲಿ. ಯಾಕೋ ನಿಮ್ಮ ಅಣ್ಣ ನಂಗೆ ಮಾತಾಡ್ತಾ ಇದೆಯಾ? ಹಂಗೆಲ್ಲ ಮಾತಾಡಬೇಡ ನೀನು. ಯಾಕೆ ಹಂಗೆ ಮಾತಾಡ್ತಾ ಇದೆಯಾ? ನಿಮ್ಮ ಅಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ನೀನು. ಅವನು ಎಷ್ಟು ಚೆನ್ನಾಗೆ ನನ್ನ ತಮ್ಮ ಅಂತೇಳಿ ಎಷ್ಟು ಪ್ರೀತಿ ಮಾಡ್ತಾನೆ. ಯಾಕೋ ಏನಾಯ್ತಾ? ಅವನು ತಮ್ಮ ಅಂತೇಳಿ ಪ್ರೀತಿ ಮಾಡೋದು ಎಲ್ಲಾದರೂ ಹೋಗ್ಲಿ. ಈಗ ನನಗೆ ನೀನು ಸುಮ್ಮನೆ ಅವನಿಗೆ ಬುದ್ಧಿ ಹೇಳೋದು ಕಲಿ. ಈ ರೀತಿ ಎಲ್ಲ ನಾನು ನಡ್ಕೋಬೇಡ, ಒಳ್ಳೆ ತಂದಿಂದ ಇರು, ತಮ್ಮನ ಹೆಂಡತಿ ಹತ್ರ ಚೆನ್ನಾಗಿರು ಅಂತೇಳಿ ಒಳ್ಳೇದು ಹೇಳು. ಅವನು ಒಳ್ಳೆ ತಂದಿಂದನೇ ಇರೋದು. ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಾಯ್ತು ಅಂತ ಹಿಂಗೆ ಹೇಳ್ತಾ ಇದ್ದೀರಾ? ಏನು ಕರೆಕ್ಟಾಗಿ ಹೇಳೋದು ಕಲ್ಕಳ್ರಿ. ಮತ್ತೆ ನಾನೇ ಹೇಳ್ದೆ ಅವ್ರ ಹತ್ರ, ಏನಿಲ್ಲ ನನ್ನನ್ನೇ ಹೋದ್ರಲ್ಲ ಮಾರ್ಕೆಟ್ಗೆ, ಇವಾಗ ಮನೇಲಿ ಯಾರೂ ಇರಲಿಲ್ಲ, ಇವರು ಇರಲಿಲ್ಲ, ಬಂದು ಅಸಹ್ಯವಾಗಿ ನನ್ನ ಹತ್ರ ಅವ್ರು ರವಿ ಬಾಬಾ ಅವರು ಅಸಹ್ಯವಾಗಿ ನಡ್ಕೊಂಡ್ರು. ಅದಕ್ಕೇ ಈ ವಿಷಯನ ನಾನು ಅವ್ರ ಹತ್ರ ಹೇಳ್ದೆ. ಅದಕ್ಕೆ ಅಮ್ಮಂಗೆ ಹೇಳ್ತೀನಿ ಬಿಡು, ಬುದ್ಧಿ ಹೇಳ್ತೈತೆ, ನಮ್ಮ ಅಮ್ಮಗೆ ಹೇಳಿದ್ರೆ ಅವರು ಬುದ್ಧಿ ಹೇಳ್ತಾರೆ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ ಅವರು. ನೋಡಮ್ಮ, ಹಿಂಗೆ ಮಾಡೋದು ಸರಿನಾ? ಫಸ್ಟ್ ಅವನಿಗೆ ಹೆಣ್ಣು ಹುಡುಕಿ ಮದುವೆ ಮಾಡೋದು ಕಲಿ. ಅಲ್ಲ ನೋಡಿ, ಯಾರು ಇಲ್ಲ ಸಮಯದಲ್ಲಿ ವಾಣಿ ಮೇಲೆ ಯಾವ ರೀತಿ ನಡ್ಕೊಂಡಿದ್ದಾನೆ ಅಂತೇಳಿ ಹಿಂಗೆ ಮಾಡಿದ್ರೆ ಅವನು ಯಾರಾದರೂ ಏನಂತಾರೆ? ಈ ರೀತಿ ಮಾಡೋದು ಅವನು ಸರಿ ಇಲ್ಲ. ಅವನಾಯ್ತು, ಅವ್ನ ಕೆಲಸ ಆಯಿತು ಅಮ್ಮಂಗೆ ಇರಬೇಕು. ಈ ರೀತಿ ಮಾಡಿದ್ರೆ ಅವಳ ಮನಸ್ಸಿಗೆ ಬೇಜಾರಾಗೋದಿಲ್ವಾ? ಫಸ್ಟೇ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದಿದ್ದಾಳೆ ಪಾಪ ಅಂತದ್ರಾಗೆ. ನಿನ್ನೆಯಿಂದನೂ ಹೇಳೋಣ ಅಂದ್ಕೊಂಡೆ, ಹೇಳೋಕ್ಕಾಗಲಿಲ್ಲ ಗೊತ್ತಾ. ನಿನ್ನೆಯಿಂದಲೂ ನಾನು ಹೇಳಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು ಬಿಡು ಅಂತ ಮನಸ್ಸಲ್ಲೇ ಇಟ್ಕೊಂಡು ಕೊರಗಿದ್ದೀನಿ. ಆದರೆ ಇವಾಗ ನಾನು ಮನಸ್ಸಲ್ಲಿ ಇಟ್ಕೊಂಡು ಬೆಳಗ್ಗೆನೂ ಅದೇ ರೀತಿ ನೋಡಿದ್ರು, ಅದೇ ರೀತಿ ಮಾತಾಡ್ಸಿದ್ರು. ಇನ್ನೇನಾದರೂ ನನ್ನ ಹತ್ರ ಚೆನ್ನಾಗಿಲ್ಲ ಅಂದರೆ ಹಂಗೆ ಹಿಂಗೆ ಅಂತ ಏನೇನೋ ಎದುರಿಸ್ಬಿಟ್ರು. ನನಗೆ ತುಂಬ ಭಯ ಆಯಿತು. ಅದಕ್ಕೋಸ್ಕರ ನಾನು ಒಪ್ಕೊಂಡು ಸುಮ್ಮನೆ ಇದ್ದೆ. ಅದಕ್ಕೆ ಇವ್ರ ಹತ್ರ ಇವಾಗ ಹೇಳ್ತಾ ಇದ್ದೀನಿ.
ಇಲ್ಲೋದು ಹೇಳ್ತಾಳೆ ಇವಳು. ನನ್ನ ಮಗ ಅಂತಾನಲ್ಲ, ನನ್ನ ಮಗನ ಬಗ್ಗೆ ಇಲ್ಲೋದು ಹೇಳ್ತಾಳೆ. ಅಣ್ಣ ತಮ್ಮಗಳು ಚೆನ್ನಾಗಿದ್ರು. ಇಲ್ಲೋದೆಲ್ಲ ಹೇಳ್ಬೇಡ ಕಣವಾಣಿ ನೀನು. ಇಲ್ಲೋದೆಲ್ಲ ಹೇಳ್ಬಿಟ್ಟಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ. ಅವನು ನನ್ನ ಮಗ ದೇವ್ರಂತಾನು. ನಮ್ಮ ರವಿ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ನೀನು. ನಮ್ಮ ರವಿ ಎಂತಾನಂದ್ರೆ ದೇವ್ರನ್ ಭಾಗ ಆದರೆ ಅವನೊಂದು ಭಾಗ. ಅವನ ಬಗ್ಗೆ ಇಲ್ಲೋ ಸಲದ್ದೆಲ್ಲ ಹುಟ್ಟಿಸ್ಕೊಂಡು ಮಾತಾಡ್ತಾ ಇದ್ದಾಳೆ. ನಿನಗೆ ಬುದ್ಧಿ ಐತೆ ಅಮ್ಮನ, ಯಾರು ಹೇಳ್ಕೊಟ್ರೆ ನಿನ್ಗೆ ಹಿಂಗೆ ಹೇಳು ಅಂತ? ಯಾರೋ ಹೇಳ್ಕೊಟ್ಟಿರೋದಕ್ಕೆ ಸುಮ್ಮನೆ ಹಿಂಗೆ ಹೇಳ್ತಾ ಇದ್ದಾಳೆ. ಅಣ್ಣ ತಮ್ಮಗಳ ಮಧ್ಯೆ ಹಿಂಗೆ ಜಗಳ ತಂದಿಕ್ಕದ್ ನೋಡು ನೀನು. ಚೆನ್ನಾಗಿರೋ ಅವ್ರ ಮಧ್ಯೆ ಅವನು ಇನ್ನೂವರೆಗೂ ಆಗೈತೆ ತಮ್ಮ ತಮ್ಮ ಅಂತ ಹೇಳಿ ಎಷ್ಟು ಆಸೆ ಪಡ್ತಾನೆ. ಇವನು ಹಂಗೆ ಅಣ್ಣ ಅಂತ ಅವನು ಹಂಗೆ ಇದ್ದಾನೆ. ಅಣ್ಣ ತಮ್ಮಗಳಿಬ್ರು ಚೆನ್ನಾಗಿದ್ದಾರೆ. ಇಲ್ಲೋದೆಲ್ಲನ ಅಣ್ಣ ತಮ್ಮಗಳ ಮಧ್ಯೆ ಜಗಳ ತಂದಿಕ್ಕಾಗಿ ನೀನು ಇಲ್ಲೋದೆಲ್ಲನ ಹುಟ್ಟಿಸ್ಕೊಂಡು ಹೇಳ್ಬೇಡ ನೋಡು, ಹೇಳಿರ್ತೀನಿ ನಾನು ನಿನ್ನ. ಏನೋ ಬಂದಿದ್ದಾಳೆ ಅಪ್ಪ ಅಮ್ಮನೆಲ್ಲ ದೂರ ಮಾಡ್ಕೊಂಡು ಬಂದವಳೆ ಅಂತ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಗೊತ್ತೇ ನಿನ್ನ. ಊಟ ಮಾಡಿರೋ ತಟ್ಟೆ ಸಮೇತ ನಿನ್ನ ತೊಳ್ಸಿಲ್ಲ. ನಿಮ್ಮ ಚಿಕ್ಕಪ್ಪ ನಿಮ್ಮ ದೊಡ್ಡಪ್ಪರು ಇದ್ರಿಗೆಲ್ಲನ ಚೆನ್ನಾಗಿರ್ಬೇಕು ಅವಳು ವಾಣಿ ಅಂತೇಳಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಿನ್ನ. ಆಗ ನೋಡಿ ಹಿಂಗೇನೆ ಹೇಳಿದ್ರೆ ಇಲ್ಲೋ ಸಲ್ಲೋದೆಲ್ಲ ಹುಟ್ಟಿಸ್ಕೊಂಡು ಮಾತಾಡ್ತಾಳೆ ಅಂತ ಹೇಳೋದು. ನಾನು ಯಾಕತ್ತೆ ಹುಟ್ಟಿಸ್ಕೊಂಡು ಮಾತಾಡಲಿ? ನಾನು ಹುಟ್ಟಿಸ್ಕೊಂಡು ಮಾತಾಡಿಲ್ಲ. ನಾನು ಇರೋದನ್ನೇ ಹೇಳ್ತಾ ಇರೋದು. ಅದಕ್ಕೆ ಇವ್ರ ಹತ್ರ ಹೇಳ್ದೆ. ಹುಟ್ಟಿಸ್ಕೊಂಡು ಮಾತಾಡೋಕ್ಕೆ ಅದೇನೇನು ಹುಟ್ಟಿಸ್ಕೊಂಡು ಮಾತಾಡೋ ಅಂಥ ವಿಷಯ ಏನಮ್ಮ? ಅವಳು ಯಾಕಮ್ಮ ಹುಟ್ಟಿಸ್ಕೊಂಡು ಹೇಳ್ತಾಳೆ? ಸುಮ್ಮನೆ ಮಾತಾಡಬೇಡ. ಹುಟ್ಟಿಸ್ಕೊಂಡು ಅವಳೇನಕ್ಕೆ ಮಾತಾಡ್ತಾಳೆ? ಹೇಳು. ಸುಮ್ಮನೆ ಅವಳ ಬಗ್ಗೆ ಏನೇನೋ ಮಾತಾಡಬೇಡ ಕಣಮ್ಮ ನೀನು. ಕಾಣೋ ಚೆನ್ನಾಗಿರೋರ ಮಧ್ಯೆ ಹಿಂಗೆ ತಾನೇ ಇವಳು ಜಗಳ ತಂದಿಕ್ಕೋದು. ಅಣ್ಣ ತಮ್ಮಗಳು ಚೆನ್ನಾಗಿದ್ದಾರೆ. ಅವನು ಏನೋ ಮಾತಾಡಿದ್ದಾನೋ ಏನೋ ಅವನು ಹಂಗೆಲ್ಲ ಮಾತಾಡೋ ಅಂಥವನೇ ಅಲ್ಲ. ಇವಳಿಗೆ ಯಾರೋ ಹೇಳ್ಕೊಟ್ಟವ್ರೆ. ಯಾರೋ ಹೇಳ್ಕೊಟ್ಟಿರೋದಕ್ಕೆ ಹಿಂಗೆ ಮಾತಾಡ್ತಿರೋದು. ಅವನ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡ. ಅಲ್ಲ ಹಿಂಗೆ ಹೇಳಿರೆ ತಮ್ಮಂತಾಗೆ ಅವನು ಏನಂತ ತಿಳ್ಕೊಂಬನ ಹೇಳು. ಇವಾಗ ಅವಳೇನು ಹುಟ್ಟಿಸ್ಕೊಂಡು ಮಾತಾಡ್ತಿಲ್ಲ ಕಣಮ್ಮ. ಇರೋ ಅಂಥ ವಿಷಯನೇ ಹೇಳಿದಾಳೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ ನೀನು? ಬೇಜಾರು ಮಾಡ್ಕೋಬೇಡ. ಇರೋ ಅಂಥದ್ದು ಹೇಳಿ ಅವಳಿಗಳಪ್ಪ ಹಿಂಗೆ ಮಾಡಬೇಡ, ಹಿಂಗೆ ಮಾಡೋದಾದ್ರೆ ಹಿಂಗೆ ಮಾಡಬೇಡ ಅಂತೇಳಿ ಒಳ್ಳೆ ಮಾತಲ್ಲಿ ಬುದ್ಧಿ ಹೇಳು. ಅದಕ್ಕೆ ಯಾಕೆ ನೀನು ಇಷ್ಟೊಂದು ರೇಗಾಡ್ತಾ ಇದೀಯ? ನಾನು ಅದಕ್ಕೆ ನಿನ್ನೆಯಿಂದನೂ ಹೇಳ್ದಂಗೆ ಹೇಳ್ಬೇಕೋ ಬೇಡವೋ ಅಂತೇಳಿ ಯೋಚನೆ ಮಾಡಿ ನಾನು ಹೇಳೇ ಇಲ್ಲ ಗೊತ್ತಾ. ನಿನ್ನೆಯಿಂದಲೂ ನಾನು ಹೇಳೇ ಇಲ್ಲ. ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಕೊರಗ್ತಾ ಇದ್ದೀನಿ. ಅದಕ್ಕೆ ಹೇಳಲೇಬೇಕು ಆಗಿದ್ದಾಯಿತು. ಮತ್ತು ಆಮೇಲೆ ನನ್ನ ಸಮಸ್ಯೆ ಆದಾಗ ನೀನು ಹೇಳಬೇಕಾಗಿತ್ತು ಅಂತ ಹೇಳ್ತಾರೆ ಅಂತೇಳಿ ಅದಕ್ಕೆ ಇವತ್ತು ನಾನು ಹೇಳ್ತಾ ಇರೋದು. ನಾನು ಹೇಳಲೇಬೇಕು ಅಂತೇಳಿ ಹೇಳ್ತಾ ಇರೋದು ಇವತ್ತು. ನನಗೆ ಹೇಳಲೇಬೇಕು ಎಂಬುದೇನು ಇರಲಿಲ್ಲ ಮನಸ್ಸಿನಾಗೆ. ನೋಡೋಣ ಅಂಥೇಳಿ ಸ್ವಲ್ಪ ಕಾದು ಹೇಳಿದ್ದು ನೋಡಿ. ಇವಾಗ ಮತ್ತೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಬತ್ತೆ. ಹೆಂಗೆ ಹೇಳ್ಬಿಟ್ಲು ಅಣ್ಣ ತಮ್ಮಗಳ ಮಧ್ಯೆ ಜಗಳ ತಂದಿಕ್ಬಿಟ್ಲು ಅಂತ ನಮ್ಮ ಮತ್ತೆ ಬೇಜಾರು ಮಾಡ್ಕೊಂಬತ್ತೆ. ಅಲ್ಲ ಕಣೆ, ನೀನು ಅವನಂತಾನಲ್ಲ. ಸುಮ್ಮನೆ ಯಾರೋ ಹೇಳ್ಕೊಟ್ಟಿರೋದಕ್ಕೆ ನೀನು ಹಿಂಗೆ ಹೇಳ್ತಾ ಇರೋದು. ನಾವು ನಿನ್ನ ಏನೋ ಅಂದ್ಕೊಂಡಿದ್ದೆ. ನನ್ನ ಸೊಸೆ ಅಂತ ಎಷ್ಟು ಇದು ಮಾಡ್ತಿದ್ದೆ. ನನ್ನ ಮಗನ ಬಗ್ಗೆ ಹಂಗೆ ದೊಡ್ಡನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ನೀನು. ಇವನು ನಿನ್ನ ಒಂದು ಪಕ್ಷ ನಾನು ಬಿಡಪ್ಪ ಯಾತನ ಮಾತಾಡಿದ್ರೆ ಮಾತಾಡ್ತಾನೆ, ಯಾತಾದ್ರೂ ಒಂದನು ಅಂತಾನೆ ಅಂತ ಹೇಳ್ತೀನಿ. ಆದರೆ ಅವನು ಮಾತ್ರ ಅಂತಾನಲ್ಲ. ಅವನು ಎಂಥ ಮನುಷ್ಯ ಅಂತೇಳಿ ನಿನಗೆ ಗೊತ್ತಿಲ್ದಲೆ ಮಾತಾಡಬೇಡ. ಇಲ್ಲ ಕಣಂತೆ, ಯಾರೂ ಹೇಳ್ಕೊಟ್ಟಿಲ್ಲ. ಯಾರೂ ಹೇಳ್ಕೊಟ್ಟಿರೋದು ಕೇಳಿ ಈ ರೀತಿ ಎಲ್ಲ ಸುಮ್ಮನೆ ಅವ್ರ ಮೇಲೆ ಇಂಥ ವಿಷಯಗಳನ್ನೆಲ್ಲ ಯಾರೋ ಹೇಳ್ಕೊಟ್ರು ಅಂತ ಹೇಳೋಕ್ಕಾಗುತ್ತೇನತ್ತೆ? ಅಂಥದ್ದೆಲ್ಲ ಮಾತಾಡೋಕೆ ನನಗೇನು ಬುದ್ಧಿ ಇಲ್ವಾ? ಸುಮ್ಮನೆ ನಾನು ಹಿಂಗೆಲ್ಲ ಮಾತಾಡೋಕ್ಕಾಗುತ್ತೇನತ್ತೆ? ಯಾರೂ ಹೇಳ್ಕೊಟ್ಟಿಲ್ಲ ಕಣತ್ತೆ. ಸುಮ್ಮನೆ ಪಾಪ ಯಾರ ಬಗ್ಗೆನೂ ಇವತ್ತು ಮಾತಾಡಬಾರ್ದು. ಯಾರೂ ಇಂಥದ್ದೆಲ್ಲ ಏನು ಹೇಳ್ಕೊಟ್ಟಿಲ್ಲ ನನಗೆ. ಯಾರೂ ಹೇಳ್ಕೊಡ್ದಿಲ್ಲಲೇ ನಾನು ಇವತ್ತು ಅವ್ರು ನಡ್ಕೊಂಡಿರೋ ರೀತಿ ಏನೈತೆ ಅದನ್ನೇ ನಿಜ ಏನೈತೆ ಅದನ್ನೇ ನೋಡಿತಾ ಇರೋದು ಕಣತ್ತೆ. ಏನೋ ಹೇಳ್ಕೆ ಹೇಳು. ಏನೋ ನನಗೆ ನಂಬೋಕ್ಕಾಗಲ್ಲ. ನನ್ನ ಮಗ ಹಿಂಗೆ ಮಾಡ್ಯಾನಂದ್ರೆ ನಾನಂತೂ ನಂಬಲ್ಲ. ಹಿಂಗೆ ಹೇಳಿರೋದಕ್ಕೆ ನನಗಂತೂ ಬಲ್ ಬೇಜಾರಾಯ್ತು. ಇಂಥವೆಲ್ಲ ಮಾತಾಡಬಾರ್ದು ಒಬ್ರ ಬಗ್ಗೆ. ಒಬ್ಬ ಕಟ್ಟಿಸ್ಕೊಂಡು ಹಿಂಗೆ ಮಾಡಿದ್ರು ಅಂತೇಳಿ ಇದಕ್ಕೆ ಮತ್ತೆ ನಮ್ಮ ಅತ್ತೆ ಬೇಜಾರು ಮಾಡ್ಕೊಂಬತ್ತಂತಲೇ ನಾನು ಯಾರ ಹತ್ರನೂ ಈ ವಿಷಯಗಳ್ನ ಹೇಳ್ತಿರ್ಲಿಲ್ಲ. ನೋಡು ಇವಾಗ ಬೇಜಾರು ಮಾಡ್ಕೊಳ್ತು ನಾನು ಹೇಳಿದ್ಕೆ. ಯಾರೋ ಹೇಳ್ಕೊಟ್ಟವ್ರೆ ಅದಕ್ಕೆ ಮಾತಾಡ್ತಾಳೆ, ಹೇಳ್ಕೆ ಮಾತು ಕೇಳಿ ಅಂತ ಹೇಳಿ ಹೆಂಗೆ ಮಾತಾಡುತ್ತೆ. ನಾನು ಹೇಳ್ಕೆ ಮಾತು ಕೇಳಿ ಮಾತಾಡ್ತೀನ? ಯಾರೂ ಹೇಳಿಲ್ಲ. ಇಂಥ ವಿಷಯ ಯಾರಾದರೂ ಹೇಳ್ತಾರ? ನೋಡು ಬೇಜಾರು ಮಾಡ್ಕೊಂಬತ್ತೀನಿ. ನಿಜ ಅವರು ಹೆಂಗೆ ಒಂಥರ ನನ್ನ ಹತ್ರ ಹೆಂಗೆ ನಡ್ಕೊಂಡ್ರು ಅಂದ್ರೆ ಹಂಗೆ ನಡ್ಕೊಂಡ್ರು ಗೊತ್ತಾ. ಈಗ ಸುಮ್ಮನಿರೋ, ಅಮ್ಮಗೆ ಹೇಳಿದ್ದೀನಿ ತಾನೇ ನಾನು. ನೋಡೋಣ, ಅಮ್ಮಗೆ ಬುದ್ಧಿ ಹೇಳಿಲ್ಲ ಅಂದರೆ ನಾನು ಹೇಳ್ತೀನಿ ಅವ್ನಿಗೆ ಹೆಂಗೆ ಹೇಳ್ಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ನೀನೇನು ಬೇಜಾರು ಮಾಡ್ಕೊಬೇಡ, ಆರಾಮಾಗಿರು. ಬುದ್ಧಿ ಹೇಳ್ತಾರೆ ಅಂತೇಳಿ ನಮ್ಮ ಅತ್ತೆ ಹತ್ರ ಈ ವಿಷಯ ಹೇಳಿದ್ರೆ ನಮ್ಮ ಅತ್ತೆ ಬೇಜಾರು ಮಾಡ್ಕೊಂಬತ್ತೆ. ನಮ್ಮ ಅತ್ತೆ ಬಗ್ಗೆ ಎಲ್ಲ ನನಗೆ ಗೊತ್ತು. ನಮ್ಮ ಅತ್ತೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಬತೈತೆ. ಅದ್ರಾಗೆ ಈ ವಿಷಯ ಏನಾದರೂ ಹೇಳಿದ್ಕೆ ನಮ್ಮ ಅತ್ತೆ ಇವಾಗ ಬೇಜಾರು ಮಾಡ್ಕೊಂಡು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಬತೈತೆ. ಇಲ್ಲೂ ಸಲದೆಲ್ಲ ಹುಟ್ಟಿಸ್ಕೊಂಡು ಮಾತಾಡ್ತೀಯಾ ಅಂತ ಹೇಳಿದ್ರು ಕಷ್ಟ, ಹೇಳಲಿಲ್ಲ ಅಂದರೂ ಕಷ್ಟ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.